ಅಲ್ಲಿ MLAಗಳನ್ನ ಕನ್ಸಲ್ಟೇಷನ್ ಮಾಡಿ ಎಲ್ಲೆಲ್ಲಿ ನಾವು ಎಮರ್ಜೆನ್ಸಿ ಕೆಲಸ ತೆಗೆದುಕೊಳ್ಬೇಕು ಅದಕ್ಕೆ ನಮ್ಮ ಲೋಕಲ್ ಆಫೀಸರ್ಸ್ಗೆ ಆಥರೈಸ್ ಮಾಡಿದ್ದೀವಿ. ಅವರು ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿಕೊಂಡು ಫೀಲ್ಡಲ್ಲಿದ್ದು ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಮಾಡಿಕೊಂಡು ಅವರು ಮಾಡಲೇಬೇಕಾಗ್ತದೆ. ಸೊ ಏನೇನು ಬಜೆಟ್ ಬೇಕೋ ಅದಕ್ಕೆ ತಕ್ಕಂಥ ಬಜೆಟ್ ಅನ್ನು ಕೂಡ ನಮ್ಮ ಕಾರ್ಪೊರೇಷನ್ ಇಂದ ಸರ್ಕಾರದಿಂದ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇವತ್ತು ಕೆಲವು ಟ್ಯಾಂಕ್ಗಳಿಗೆ ನೀರಿನ ವಿಚಾರದಲ್ಲಿ ಏನೇನು ಕೆಲಸ ಈ ಬೆಳ್ಳೂರು ಟ್ಯಾಂಕ್ ಅವೆಲ್ಲ ಕೆಲವು ಕಡೆ ಸೌತ್ ಭಾಗದಲ್ಲಿ ಜಾಸ್ತಿ ಕಂಪ್ಲೇಂಟ್ಗಳು ಬಂದಿದೆ. ಅದು ಕೂಡ ಈಗಾಗಲೇ ನಾವು ಅವ್ರಿಗೆ ಆ ಸೀಸನ್ ತಕ್ಕಂತೆ ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಆ ನೀರನ್ನ ಟ್ಯಾಂಕಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ, ಆಮೇಲೆ ಕುಡಿಯೋ ನೀರಿಗೆ ಕಾರ್ಪೊರೇಷನ್ ವತಿಯಿಂದ BWSSBಯಿಂದ ಈಗಾಗಲೇ ನಾವು ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಿ ಟ್ಯಾಂಕರ್ಸ್ ಅಲ್ಲಿ ಕುಡಿಯುವಂತ ನೀರನ್ನು ಕೊಡುವಂತ ವ್ಯವಸ್ಥೆ, ಈ ದಂಧೆ ಏನಿತ್ತು ಅದನ್ನೆಲ್ಲ ಕೂಡ ಮಾಡಿ ಅದಕ್ಕೆ 600 ರೂಪಾಯಿ 740 ರೂಪಾಯಿ ಎಲ್ಲ ಫಿಕ್ಸ್ ಮಾಡಿದ್ದೀವಿ. ಒಳ್ಳೆ ಕುಡಿಯೋ ನೀರನ್ನೇ ಕೊಡುವಂತ ಕೆಲಸ. ಆಮೇಲೆ ಮುಂದಕ್ಕೆ ನಾವು ಬೆಂಗಳೂರು ಇರುವಂತ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾಪಿಂಗ್ ಮಾರುವಂಥದ್ದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈಗ 27,665 ಜನ ನಾವು ಫುಟ್ಪಾತ್ ಅಲ್ಲಿ ಮಾರ್ತಾ ಇದ್ದೀವಿ ಅಂತೇಳಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ, ತಳ್ಳೋ ವಾಹನಗಳನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅವರು ಬರಬೇಕು, ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ, ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತ್ ಅಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನ ನಾವು ನೋಟಿಫೈ ಮಾಡ್ತೀವಿ. ಅಂತ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು. ಸಾಯಂಕಾಲ ಗಾಡಿ ತಳ್ಕೊಂಡು ಹೋಗಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ತಳ್ಳೋ ವೆಹಿಕಲ್ ಆಗಿರ್ಬೋದು, 4 ತರ ಗಾಡಿಗಳನ್ನು ನಾವು ಈಗಾಗಲೇ ಡಿಸೈನ್ ಮಾಡಿದ್ದೇವೆ. ಈಗಾಗಲೇ ಸುಮಾರು 3,755 ಜನ ನಮಗೆ ವಾಹನ ಕೊಡಿ ಅಂತೇಳಿ ಅವರು ನಮ್ಗೆ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 4 ತರ ಗಾಡಿಗಳಿಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ. ಸದ್ಯದಲ್ಲಿ ನಾವು ಫೈನಲೈಸ್ ಮಾಡ್ತಾ ಇದ್ದೀನಿ. ಈಗೂ ಕೂಡ ನಾನು ಎಚ್ಚರಿಕೆಯ ಗಂಟೆಯನ್ನ ಹೇಳ್ತಾ ಇದ್ದೀನಿ, ಎಲ್ಲ ಶಾಸಕರಿಗೂ ತಿಳಿಸಿದ್ದೇನೆ. ನಾಳೆ ನಮ್ಮ ಮೇಲೆ ಒತ್ತಡ ತರಕ್ಕೆ ಹೋಗ್ಬೇಡಿ ಅಂತ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೊಳ್ಳಿ. ಯಾಕೆಂದ್ರೆ ಕಾನೂನಲ್ಲಿ ಫುಟ್ಪಾತ್ ಅಲ್ಲಿ ಅಂಗಡಿಗಳು ಮಾಡ್ಕೊಳ್ಳಿಕ್ಕೆ ಇರೋದಿಲ್ಲ. ಒಂದೇ ಸತಿ ಅದನ್ನ ಮಾಡೋಕ್ಕಾಗದೇ ಇರ್ಬೋದು, ಬಟ್ ನಾವು ಸಿಸ್ಟಮೆಟಿಕ್ ಆಗಿ ಆ ಏರಿಯಾಲಿ ಅವನ್ನೆಲ್ಲ ಶಿಫ್ಟ್ ಮಾಡಲಿಕ್ಕೆ, ಯಾಕೆಂದ್ರೆ ಪಾದಚಾರಿಗಳು ಓಡಾಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅದು ಎರಡನೇದು, ಇಡೀ ಬೆಂಗಳೂರಿನಲ್ಲಿ ನಾನೀಗಾಗಲೇ ಹಿಂದೆ ಹೇಳಿದಂತೆ ಕ್ಲೀನ್ ಮಾಡಲಿಕ್ಕೆ, ಬೆಂಗಳೂರು ನಗರವನ್ನ ಕ್ಲೀನ್ ಮಾಡಲಿಕ್ಕೆ ಒಂದು ಪ್ಲಾನ್ ಆಫ್ ಆಕ್ಷನ್ ತಯಾರು ಮಾಡ್ತಾ ಇದ್ದೀವಿ. ಎಲ್ಲ ಕಂಪ್ಲೀಟ್ ಯಾವ ರೀತಿ ಮಾಡಿ ಅದನ್ನ ಎಲ್ಲಿ ಹಾಕಬೇಕು, ಅದನ್ನ ಎಷ್ಟು ಅಂತೇಳಿ ಅದಕ್ಕೆ ಕಾರ್ಪೊರೇಷನ್ಗೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದೀನಿ. ನಂಬರ್ ಕೊಡ್ತೀನಿ. ಸಾರ್ವಜನಿಕರು ಕೂಡ ಇಂಥ ಜಾಗದಲ್ಲಿ ಕಸ ಬಿದ್ದಿದೆ ಅಂತ ಯಾರು ಹೇಳಿದ್ರೆ ತಕ್ಷಣ ಹೋಗಿ ಅದನ್ನ 2-3 ದಿನದಲ್ಲೇ ಅದನ್ನು ಅಟೆಂಡ್ ಮಾಡುವಂತ ಒಂದು ವ್ಯವಸ್ಥೆ. ಅವರಿಗೆ ಕ್ಲೀನ್ ಬ್ಯಾಂಗ್ಳೂರ್ ಅಂತೇಳಿ ನೀವು ಅದನ್ನ ಹೊಸ ಒಂದು ರೂಪನ ಕೊಡಬೇಕು ಬೆಂಗಳೂರಿಗೆ ಅಂತ ಅವ್ರಿಗೆ ಹೇಳಿದ್ದೇನೆ. ಅದಕ್ಕೆ ಅವರು ತಯಾರನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದೇನೆ. ಜೊತೆಗೆ ಎಲ್ಲೆಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆ ಕೆಲವು ಶಾಸಕರಿಗೆ ಹೇಳಿದ್ದೀನಿ. ನೀವು ಎಲ್ಲೆಲ್ಲಿ ಪ್ರಪೋಸಲ್ ಏನಾದ್ರು ಕೊಟ್ಟರೆ TDR ಕೊಡೋಕ್ಕೆ ರೆಡಿ ಇದೀವಿ ನಾವು. ನೀವು ಲೋಕಲ್ ಮಾಲೀಕರ ಹತ್ರ ಕೂಡ ನೀವು ಮಾತಾಡ್ಬಿಟ್ಟು ಹೇಳಿದ್ರೆ ನಾವೆಲ್ಲ ಕಡೆನೂ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಒಳಚರಂಡಿಗಳ ಪಕ್ಕ, ರಾಜಕಾಲುವೆಗಳ ಪಕ್ಕ ರಸ್ತೆಗಳ ನಿರ್ಮಾಣ ಮಾಡೋದು ಕೂಡ ಅವರಿಗೆಲ್ಲ ಗಮನಕ್ಕೆ ತಂದಿದ್ದೇವೆ. ಈಗಾಗಲೇ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ವಿ. ಇನ್ನೊಂದು 300 ಕಿಲೋಮೀಟರ್ ನೀವೇ ಎಲ್ಲೆಲ್ಲಿ ಆಗಬೇಕು ಅಂತೇಳಿ ಸಜೆಸ್ಟ್ ಮಾಡಿ ನಿಮಗೆಲ್ಲ TDRಗಳನ್ನು ಕೊಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ರೋಡು ಮಾಡ್ತೀವಿ. ಆಗ ರೋಡ್ ಕ್ಲೀನ್ ಮಾಡೋಕ್ಕೂ ಅನುಕೂಲ ಆಗ್ತದೆ, ಸೇಫ್ಟಿ ಅನುಕೂಲ ಆಗ್ತದೆ ಅಂತ ಹೇಳಿದ್ದೀನಿ. ಆಮೇಲೆ ಲೋ ಲೈಯಿಂಗ್ ಏರಿಯಾಲಿ ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಬೇಸ್ಮೆಂಟ್ ಕಟ್ಟಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ನಾನು ಟೌನ್ ಪ್ಲಾನಿಂಗ್ ಅವ್ರ ಹತ್ರ ಮಾತಾಡ್ತೀನಿ, ಕೆಲವು ಲೀಡರ್ಸ್ ಹತ್ರ ಮಾತಾಡಿ ಎಷ್ಟರವರೆಗೂ ನಿಗದಿ ಮಾಡಬೇಕು ಅಂತೇಳಿ ಟೌನ್ ಪ್ಲಾನಿಂಗ್ ಅನ್ನ ಅವರ ಸಜೆಷನ್ಸ್ ಕೂಡ ನಾನು ತೆಗೆದುಕೊಳ್ಳಿದ್ದೆ. ಯಾಕೆಂದ್ರೆ ಬಹಳ ಕಡೆ ಲೋ ಲೈಯಿಂಗ್ ಏರಿಯಾ ಪಕ್ಕದಲ್ಲಿ ಪಾರ್ಕಿಂಗ್ ಕಟ್ಕೊಬಿಟ್ಟು ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾಡ್ಕೊಬಿಟ್ಟು ಎಲ್ಲ ನೀರುಗಳನ್ನು ತುಂಬಿ ಇವತ್ತು ಅನೇಕ ಅನಾಹುತಗಳಾಗ್ತಾ ಇದೆ. ಆ ದೃಷ್ಟಿಯಿಂದ ಒಂದು ಮಾಡ್ತಾ ಇದೆ. ಆಮೇಲೆ ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಮತ್ತು ಇವೆಲ್ಲ ಕೂಡ
ಕೆಲವು ವಾಟರ್ ಲೈನಲ್ಲಿ, ಆಮೇಲೆ ಕೆಲವು ಸಿವೇಜ್ ಲೈನ್ಗಳಲ್ಲೇ ಒಳಗಡೆ ಲೈನ್ ತಗೊಂಡೋಗಿದ್ದಾರೆ ಅಂತೇಳಿ ಕೆಲವು ಶಾಸಕರುಗಳೆಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಎಲ್ಲೆಲ್ಲ ಆ ಥರ ಇದೆ ಎಲ್ಲ ಕೇಬಲ್ಗಳನ್ನು ಕಟ್ ಮಾಡಿಬಿಡಿ ಅಂತ ಹೇಳ್ತೀನಿ. ಯಾರು ಇಲ್ಲಿಗಲ್ ಆಗಿ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನ ಹಾಕೊಂಡಿದ್ದಾರೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಅವ್ರಿಗೆ ನಾನು ಹೇಳಿದ್ದೀನಿ. ಶಿಲ್ಟ್ ಕೂಡ ತೆಗಿಲಿಕ್ಕೆ ಅವ್ರಿಗೆ ಅದನ್ನ ಬರೀ ಅರ್ಧ ಕಿಲೋಮೀಟರ್, ಅರ್ಧ ಇಂಚು, 1 ಇಂಚು, 6 ಇಂಚು ಅನ್ನೋದಿದೆ. ಅದು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಎಲ್ಲೆಲ್ಲಿ ಏನೇನು ಬೇಕೋ ಆ ವಾಲ್ಯೂಮ್ ಮೇಲೆ ತೆಗಿಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಈಗ ಬೆಂಗಳೂರು ನಗರದ ಎಲ್ಲ ಆಸ್ತಿಗಳಿಗೆ ನಾವು ಅವ್ರಿಗೆ ಖಾತಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸುಮಾರು 25 ಲಕ್ಷ ಆಸ್ತಿಗಳಿದೆ. ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಡಿಜಿಟಲೈಸೇಷನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಜನ ಮಾಡಿದ್ದಾರೆ. 5 ಲಕ್ಷ ಈಗಾಗಲೇ ರೆಡಿ ಇದೆ. ಅದು ಒಂದು ಮ್ಯಾಸಿವ್ ಒಂದು ಪ್ರೋಗ್ರಾಮ್ ಟೈಪ್ ಮಾಡಿ ಎಲ್ಲ ಆಸ್ತಿಗಳಿಗೆ ಅವ್ರಿಗೆ ದಾಖಲೆಗಳನ್ನು ಒದಗಿಸ್ಕೊಡುವಂಥದ್ದು. ಅವರು ಮುಂದಕ್ಕೆ ಟ್ಯಾಕ್ಸ್ ಕಟ್ಟೋದು ಮತ್ತೊಂದು ಮಾಡೋದಕ್ಕೂ ಕೂಡ ನಂಬರ್ ಕೊಟ್ಟು ಸಾರ್ವಜನಿಕರು ಯಾರದೇ ಅವರವರ ಆಸ್ತಿಗಳನ್ನ ಯಾವತ್ತು ಬೇಕಾದ್ರೂ ಅದು ಟ್ರಾನ್ಸ್ಪರೆನ್ಸಿ ತರಬೇಕು ಅಂತೇಳಿ ಇಲ್ಲಿವರೆಗೂ ಮ್ಯಾನ್ಯಲ್ ಅಲ್ಲಿ ಅದು ನಡೀತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅದು ನಡೀತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ನಮಗೆ ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ ಕೂಡ, ಗೋಲ್ಡ್ ಅವಾರ್ಡ್ ಕೂಡ ನಮಗೆ ನಾವೇನೀಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಅದಕ್ಕೆ ಕೊಟ್ಟಿದೆ. ಅದನ್ನು ಫುಲ್ ಬ್ಯಾಂಗ್ಳೂರ್ನ ಆ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಆಮೇಲೆ ಸ್ಕೈ ಡೆಕ್ಕು ಈಗ ನಾವು ಫಸ್ಟು ಹೆಮ್ಗೆಪುರ ಮಾಡಬೇಕು ಅಂತೇಳಿ ನಮ್ಮ ಆಲ್ ಅಪೋಸಿಷನ್ ಪಾರ್ಟಿ ಲೀಡರ್ಸು, ಕೆಲವು ನಮ್ಮ MLAs ಆ ಸ್ಪಾಟ್ ಕೊಟ್ಟಿದೆ. ಯಾಕೆಂದರೆ 20 ಕಿಲೋಮೀಟರ್ ಏರ್ಪೋರ್ಟ್ ಇದೆ, 20 ಕಿಲೋಮೀಟರ್ ದೂರ ಇರಬೇಕು ಅಂತ. ಸೊ ಅದಕ್ಕೆ ಹೆಮ್ಗೆಪುರ ಸ್ವಲ್ಪ ಸಮಸ್ಯೆ ಬಂತು, ಲ್ಯಾಂಡ್ದು. ಅದು ನೈಸ್ ಜಾಗದಲ್ಲಿದೆ. ಅದಕ್ಕೆ ಏನು ಬೇಡ ಅಂತ ನಮ್ಮ BDA ಜಾಗದಲ್ಲಿ ನಮ್ಮ ಕೆಂಪೇಗೌಡ ಲೇಔಟ್ ಹತ್ರ ಅಲ್ಲೊಂದು ದೊಡ್ಡ ರೋಡ್ ಇದೆ. ಅಲ್ಲಿ ಮುಂದಕ್ಕೆ ಇದು ಕೂಡ ಹೋಗ್ತದೆ, ಅಲ್ಲಿ ಮೆಟ್ರೋ ಕೂಡ ಹೋಗ್ತದೆ. ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ ಡೈರೆಕ್ಷನ್ಸ್ನ ಕೊಟ್ಟಿದ್ದೇವೆ. ಸೊ ಹಿಂಗೆ ಕೆಲವು ಮೇಜರ್ ಡಿಸಿಷನ್ಸ್ನ ತೆಗೆದುಕೊಂಡಿದ್ದೇವೆ. ಆಮೇಲೆ 10,000 ರೂಪಾಯಿ ಯಾರು ನಮ್ಮ ಮನೆ ಒಳಗಡೆ ನೀರು ನುಗ್ಗಿದೆ ಅವರೆಲ್ಲರೂ ಕೂಡ ಕಾಂಪನ್ಸೇಷನ್ 10,000 ರೂಪಾಯಿ ಕೊಟ್ಟು ಅವ್ರಿಗೆ ಡ್ಯಾಮೇಜಸ್ನ ಕಟ್ಕೊಡ್ಲಿಕ್ಕೆ ನಾವು ಎಲ್ಲ ಥರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಆಮೇಲೆ ರೋಡ್ಗಳಲ್ಲೆಲ್ಲ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ, ಹಳೆ ವೆಹಿಕಲ್ಗಳೆಲ್ಲ ನಿಲ್ಲಿಸಿದ್ದಾರೆ. ಸೊ ನಾನು ನಮ್ಮ ಇವ್ರಿಗೆ ಅನುಚೇತ್ಗೆ ಪೊಲೀಸ್ ಇವ್ರಿಗೆ ಜಾಯಿಂಟ್ ಕಮಿಷನರ್ಗೆ ಹೇಳಿದ್ದೇನೆ, ಎಲ್ಲ ವೆಹಿಕಲ್ನ ಶಿಫ್ಟ್ ಮಾಡೋಕ್ಕೆ ಅವ್ರಿಗೊಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು 100 ಎಕರೆ ಜಾಗನ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡೋಗಿ ಅಲ್ಲಿ ಹಾಕ್ತೀವಿ, ಡಂಪ್ ಮಾಡ್ತೀವಿ. ನಮ್ಮ ಕಾರ್ಪೊರೇಷನ್ ಆಕ್ಟಲ್ಲೂ ಕೂಡ, ಮುನ್ಸಿಪಲ್ ಆಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ. 15 ದಿನನೋ 3 ತಿಂಗಳಲ್ಲೋ 21 ದಿನದಲ್ಲಿ ಅಬಂಡೆಂಟ್ ವೆಹಿಕಲ್ ಅಂತೇಳಿ ಹರಾಜು ಹಾಕ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಆ ಪ್ರೋಸೆಸ್ ಕೂಡ ನಾವು ಮಾಡ್ತೇವೆ. ಯಾಕೆಂದರೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿಗಳನ್ನು ಆಮೇಲೆ ಟ್ರಾಫಿಕ್ಗೆಲ್ಲ ಬಹಳ ತೊಂದರೆ ಆಗ್ತದೆ. ಅದನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಒಂದೇ ದಿನದಲ್ಲಿ ಇದಾಗದೇ ಇರ್ಬೋದು. ಅದೇ ಟೋಯಿಂಗ್ ಮಾಡಕ್ಕೆ ಎತ್ಕೊಂಡೋಗಿ ಒಂದ್ ಕಡೆ ಬಿಸಾಕ್ತಾರೆ ಆ ವೆಹಿಕಲ್ಗಳನ್ನೆಲ್ಲ. ಆಮೇಲೆ ಕೆಲವು ಏರಿಯಾಗಳನ್ನ ಫಿಕ್ಸ್ ಮಾಡ್ತಾರೆ, ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಪೊಲೀಸ್ ಅವರು ಫಿಕ್ಸ್ ಮಾಡ್ತಾರೆ. ಆ ನೋ ಪಾರ್ಕಿಂಗ್ ಏರಿಯಲ್ಲಿ ಯಾರನ್ನು ಟ್ರಾಫಿಕ್ನ ವೆಹಿಕಲ್ಗಳ ಅನುಕೂಲ ಆಗಲಿ ಅಂತೇಳಿ ಸೊ ಅದನ್ನು ಕೂಡ ಟೋ ಮಾಡ್ಕೊಂಡು ಎತ್ಕೊಂಡೋಗಿ ಬಿಸಾಕ್ತಾರೆ. ಅವರು ನೋಟಿಫೈ ಮಾಡ್ತಾರೆ. ಅದಕ್ಕೆ ಕೂಡ ಪ್ಲಾನ್ ಆಫ್ ಆಕ್ಷನ್ ನೀವು ರೆಡಿ ಮಾಡ್ಕೊಡಿ ಅಂತ ಹೇಳಿದ್ದೇನೆ. ಆಮೇಲೆ ಬೆಳಗ್ಗೆ ಇನ್ನೊಂದು ಮೇಜರ್ ಡಿಸಿಷನ್ ಏನು ಬೆಳಗ್ಗೆ ನಾನು ಹೇಳಿದ್ದು, ಎಷ್ಟು ಜನ ಅರ್ಥ ಆಯಿತು ಅಂದರೆ, ಈ ಪೆರಿಫರಲ್ ನಮ್ಮ ಮೇಜರ್ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲಿ ಸರ್ವಿಸ್ ಏನಿದೆ, ಸರ್ವಿಸ್ ರೋಡು, ಮೈನ್ ರೋಡು, ಎಲ್ಲೆಲ್ಲಿ ಮೆಟ್ರೋ ನಡೀತಾ ಇದೆ ಅವೆರಡನ್ನೂ ಕೂಡ ತೆಗೆದು ಮರ್ಜ್ ಮಾಡಿ ಟ್ರಾಫಿಕ್ ಫ್ಲೋನ ಫ್ರೀಯಾಗಿ ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ವಿ. ಸುಮಾರು ಹೆಚ್ಚು ಕಮ್ಮಿ ಒಂದು 40-50 ಕಿಲೋಮೀಟರ್ ಅಂತ ಮೇಜರ್ ರೋಡಲ್ಲಿ ನಾವು ಈ ತೀರ್ಮಾನವನ್ನು ಎಲ್ಲೆಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ ಅಲ್ಲಿ ಸರ್ವಿಸ್ ರೋಡನ್ನು ಕೂಡ ಜನರಲ್ ರೋಡ್ ಆಗಿ ಉಪಯೋಗಿಸ್ಕೊಳ್ಳಿಕ್ಕೆ, ಟ್ರಾಫಿಕ್ ಮೂವ್ಮೆಂಟ್ ಆಗಲಿಕ್ಕೆ ಎರಡು ಮರ್ಜಿ ಮಾಡ್ತಾ ಇದೀವಿ. ಆಮೇಲೆ ಮೆಟ್ರೋ ಆದಮೇಲೆ
ನಾನು ಐಸ್ ರೋಡ್ ಅಲ್ಲ, ನಾನು ನಮ್ಮ ಕಾರ್ಪೊರೇಷನ್ ರೋಡ್ ಹೇಳ್ತಾ ಇದ್ದೀನಿ. ಮೆಟ್ರೋ ಇಲ್ಲಿ ಮೆಟ್ರೋ ಕೆಲಸ ಎಲ್ಲೆಲ್ಲಿ ಮೆಟ್ರೋ ನಡೀತಾ ಇದೆ ಅದು ಕ್ಯಾರೇಜ್ ಮೇನ್ ಕ್ಯಾರೇಜ್ ಕಂಬೈನ್ ಮಾಡಿ ಮಾಡ್ತೀವಿ ನಾವು. ಇಟ್ ಇಸ್ ನಾಟ್ ಆನ್ ರೈಸ್ ರೋಡ್. Use more space for the road. ಸ್ಪೇಸ್ಗೆ ಜಾಸ್ತಿ ವೆಹಿಕಲ್ಗಳಿಗೆ ಇನ್ನೊಂದು ಒಂದೆರಡು ವೆಹಿಕಲ್ ಓಡಾಡಲಿಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ